3 ಫೀಟ್ನಿಂದ 13 ಫೀಟ್ಗಳವರೆಗೆ ಮಿಷನ್ ಓದಿರಿ ನಾ ಹೆಂಗ್ ಅನ್ಸಿದ್ರಿ ನಾ ನಮ್ಮಲ್ಲಿ ಎಲ್ಲಾ ಮಿಷನ್ ಅವ್ರ ಹೆಚ್ಚಿಗೆ ಅದ್ರಿ ಸತ್ತ. ಹಾ ರೀ ಎಲ್ಲಾ ಮಿಷನ್ ಕಿಂತ ಹೆಚ್ಚಿಗೆ ಇದ್ರಿ. ಎಲ್ಲಾ ಮಿಷನ್ ಹೆಚ್ಚಿತ್ತು. ಹಾ ರೀ ಗಾಡಿ ಎಷ್ಟು RPM ಮ್ಯಾಗ ನಳಿಯತಾರ ಈಗ ಸದ ಮಿಷನ್ ರೀ 11 ಈಗ ಒಟ್ನ ಕಾಳು ಹೊಡೆಯೋದು. ಹಾ ರೀ ಕಾಳು ಹೊಡೆಯೋದು ಈಗ ಏನು ಫುಲ್ ತಿಂಡಿಲ್ಲ ಅದಾರಿ. ನಮ್ಮ ಬಾರಿ ಐತಿ. ಗಜರಾಜ್ ಅಂತ ಹೇಳ್ರಿ. ಗಜರಾಜ್ ಅಂತ ಹೇಳ್ರಿ ನ್ಯೂ ಮಾಡಲ್ ರೀ. ಗಜರಾಜ್ ಡಬಲ್ ವೀಲ್ ಐತ್ರಿ ನೋಡ್ಬೋದು. ಸರ್ ಗಳಿಗೆ ಮಾತಾಡ್ಸಂಬರ್ರಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನೀವು ಯಾವ ಡೀಲರ್ ಬರ್ತೀರಿ? ಯೋದ್ಧಾ ಕಂಪ್ನಿ ರೀ. ಧಾರವಾಡ ಜಿಲ್ಲಾ ಹಾ ರೀ ಯೋಧಾ ಕಂಪ್ನಿ ಡೀಲರ್ ಸರ್. ನೋಡ್ರಿ ಧಾರವಾಡ ಜಿಲ್ಲಾ ರೀ ಯೋದ್ಧಾ ಕಂಪ್ನಿ ಡೀಲರ್ ಅದಾರ ನೋಡ್ರಿ. ಸರ್ ಈಗ ರೀ ಯೋದ್ಧಾ ಕಂಪ್ನಿ ಒಳಗ್ರಿ ಏನೇನ ಉಪಕರಣ ಅದಾವ್ರಿ? ಕೃಷಿ ಉಪಕರಣ ಅದಾವ್ರಿ ಯೋಧಾ ಕಂಪ್ನಿ ಒಳಗ್ರಿ. ಹಾ ರೀ ಅಗ್ರಿಕಲ್ಚರ್ ಸಂಬಂಧಪಟ್ಟ ಎಲ್ಲಾ ಇಕ್ವಿಪ್ಮೆಂಟ್ ಸಿಗ್ತಾವ್ರಿ. ಎಲ್ಲಾ ಸಿಗ್ತಾವ್ರಿ ಹಾನ್ರಿ ಸರ್. ಯೋಧಾ ಕಂಪ್ನಿ ಒಳಗ ರೈತರಿಗೆ ಯಾವ ತರ ಇಕ್ವಿಪ್ಮೆಂಟ್ಸ್ ಬೇಕಲ್ರಿ ಎಲ್ಲಾ ಸಿಗ್ತಾವ್ರಿ ನಮ್ಮ ಹತ್ರ. ಎಲ್ಲಾ ಇಕ್ವಿಪ್ಮೆಂಟ್ ಸಿಗ್ತಾವ್ರಿ. ಎಲ್ಲಾ ಹೆವಿ ಮಾಡಲ್ ಐತಿ. ಫುಲ್ ಹೆವಿ ಮಾಡಲ್ ರೀ. ಫುಲ್ ಹೆವಿ ರೀ. ಫುಲ್ ಒರಿಜಿನಲ್ ಐತಿ ರೀ. ಸರ್ ಈಗ ರೀ ಯೋದ್ಧಾ ಕಂಪ್ನಿ ಒಳಗ್ರಿ ರಾಶಿ ಮಿಷನ್ಸ್ ರೀ ಯಾವ ಮಾಡೆಲ್ಗಳದಾವ್ರಿ ಎಲ್ಲ ನಮ್ಗೆ ತೋರಿಸ್ರಿ ಒಂದೊಂದ್ರಿ. ನೋಡಿ ಸರ್, ಇದು ರೆಗ್ಯುಲರ್ ಮಾಡಲ್ ರೀ. ರೆಗ್ಯುಲರ್ ಮಾಡಲ್ ರೀ. ಫುಲ್ ಹೆವಿ ರೆಗ್ಯುಲರ್ ರೀ. ಹಾ ರೀ ಇದು ಫುಲ್ ಹೆವಿ ಮಾಡಲ್ ರೀ. ಹೆವಿ ಮಾಡಲ್ ರೀ. ಹೆವಿ ಡ್ಯೂಟಿ. ಇದ ರೆಗ್ಯುಲರ್ ಐತ್ರಿ, ಇದ ಹೆವಿ ಡ್ಯೂಟಿ ಐತ್ರಿ. ಮತ್ತೆ ಸರ್ ಇದ್ರಿ ಡಬಲ್ ವೀಲ್ ರೀ. ಹಾ ರೀ ರೆಗ್ಯುಲರ್ ಮಾಡಲ್ ಡಬಲ್ ವೀಲ್ ರೀ. ಇದ ರೆಗ್ಯುಲರ್ ಮಾಡಲ್ ಐತ್ರಿ, ಡಬಲ್ ವೀಲ್ ಐತ್ರಿ ನೋಡ್ಬೋದ್ರಿ. ಅವಕ್ಕೂ ಡಬಲ್ ವೀಲ್ ಬೇಕಾದ್ರೆ ಅವಕ್ಕೂ ಡಬಲ್ ವೀಲ್ ಹಾಕಿ ಕೊಡ್ತಾರೆ ನೋಡ್ರಿ. ಅವಕ್ಕೂ ಬೇಕಾದ್ರಿ ಅವಕ್ಕೂ ಡಬಲ್ ವೀಲ್ ಹಾಕಿ ಕೊಡ್ತಾರ ನೋಡ್ರಿ ಮಾಲಕರ್ರಿ. ಇದು MC3 ರೀ. ಹಾ ರೀ ಟೋಟಲ್ ಆಲ್ ಕ್ರಾಪ್ ರೀ. ಆಲ್ ಕ್ರಾಪ್ ರೀ. ಇದ್ರಾಗ ಯಾವ ರಾಶಿ ಮಾಡ್ಕೋಬಹುದ್ರಿ ನಾವ್ರಿ? ಬೇಕಾದ್ರೆ ಭೂಮಿ ಮೇಲೆ ರೈತ ಯಾವ ತರ ಬೆಳಿತಾನಲ್ಲ ಎಲ್ಲಾನು ರಾಶಿ ಮಾಡ್ಕೋಬಹುದ್ರಿ ಈ ಮಿಷನ್ ರೀ. ಈ ಮಿಷನ್ ಶೇಂಗಾ ನೋಡಿದ್ರಿ ಸರ್? ಒಟ್ಟ ಟೋಟಲ್ ಆಲ್ ಕ್ರಾಪ್ ರೀ. ಎಲ್ಲ ರೀ ನೋಡ್ರಿ ಈ ಮಿಷನ್ದಾಗ ರೀ ನೀವು ಎಲ್ಲಾ ಬೆಳೆರಿ ರಾಶಿ ಮಾಡಿ ತಗೋಬಹುದು ನೋಡ್ರಿ. ಇದ್ರಾಗ MC2 ಒಳಗೆ 3 ಕ್ವಾಲಿಟಿ ಅದಾವ್ರಿ ನಮ್ಮ ಹತ್ರ ವೇದಾದೊಳಗೆ. ಹಾ ರೀ ಸರ್. ಒಂದು ಬ್ಯಾಕ್ ಟುಕ್ರಿ ರೀ. ಹಾ ರೀ. ಒಂದು ಮಿನಿ ಕುಮೂರ್ ರೀ. ಹಾ ರೀ. ಇದು ಸೈಡ್ ಟುಕ್ರಿ ರೀ. ನೋಡ್ಬೋದ್ರಿ ಇಷ್ಟೆಲ್ಲ ಫುಲ್ ಹೆವಿ ಕ್ವಾಲಿಟಿ ಇದಾವ್ರಿ. ನೋಡ್ಬೋದ್ರಿ ಚೆಸ್ಸಿಸ್ ಅದು ನೋಡ್ಬೋದ್ರಿ. ಚೆಸ್ಸಿಸ್ ಅಲ್ಲಿ ಟೈರ್ ಐತ್ರಿ ಫುಲ್ ಹೆವಿ. ಸರ್ ಇದು ಮಿಷನ್ದಾಗ ಏನೇನು ಫ್ಯೂಚರ್ ಐತ್ರಿ ಸರ್? ಸರ್ ಇದು ಯೋಧಾ ಕಂಪ್ನಿ ಒಳಗ ನ್ಯೂ ಮಾಡಲ್ ರೀ. ಹಾ ರೀ ಗಜರಾಜ್ ಅಂತ ಹೇಳ್ರಿ. ಗಜರಾಜ್ ಅಂತ ಹೇಳ್ರಿ ನ್ಯೂ ಮಾಡಲ್ ರೀ. ನ್ಯೂ ಮಾಡಲ್ ರೀ ಗಜರಾಜ್ ಅಂತ ಹೇಳಿ. ಹಾ ರೀ ಫುಲ್ ಹೆವಿ ಡ್ಯೂಟಿ ರೀ. ಹಾ ರೀ ಇದಕ್ಕ ಹಳೆದಕ್ಕ ಕನ್ಫರ್ಮ್ ಮಾಡ್ರ ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ಬೇರಿಂಗ್ ಬಂದತ್ರಿ. ಹಾ ರೀ ಹೆವಿ ಐತ್ರಿ. 1 ಫೂಟ್ ಎಲಿವೇಟರ್ ಹಳೆದಕ್ಕ ಇದಕ್ಕ 1 ಫೂಟ್ ಎಲಿವೇಟರ್ ಹೈಟ್ ಐತ್ರಿ. ಹೈಟ್ ಐತ್ರಿ 1 ಫೂಟ್ ಕರೆಕ್ಟ್ ರೀ. ಅದಕ್ಕೆ ಇದಕ್ಕೆ ರೀ. ಹಾ ರೀ ಫುಲ್ ಹೆವಿ ಡ್ಯೂಟಿ ರೀ. ಹೊಳ್ಳೆ ಎಕ್ಸೆಲ್ ಅದಕ್ಕೆ ಇದಕ್ಕೆ ನೋಡಿದ್ರೆ ಎಕ್ಸೆಲ್ ಈ ಎಕ್ಸೆಲ್ ಗೆ ಆ ಎಕ್ಸೆಲ್ ಗೆ ಡಿಫರೆನ್ಸ್ ಐತಿ ಸರ್. ಹಾ ಕರೆಕ್ಟ್. ಫುಲ್ ಹೆವಿ ಡ್ಯೂಟಿ ರೀ. ಹಾ ರೀ ಟೈರ್ ಫುಲ್ ಹೆವಿ ರೀ. ಕರೆಕ್ಟ್ ರೀ. ನೋಡ್ರಿ ಟೈರ್ ಅದ್ರಿ ಫುಲ್ ಹೆವಿ ಇದಾವ್ರಿ. ಅದ್ರಕ್ಕಿಂತ ಬನ್ರಿ ಇದೊಂದ್ ಸ್ವಲ್ಪ ಹೆವಿ ಬರ್ದ್ರಿ. ಟೋಟಲಿ ಹೆವಿ ಮೆಟೀರಿಯಲ್ ರೀ. ಟೋಟಲಿ ಹೆವಿ ಮೆಟೀರಿಯಲ್ ರೀ. ಹೆವಿ ಮೆಟೀರಿಯಲ್ ನೋಡ್ರಿ ಬೇರೆ ಮಿಷನ್ ಕಿಂತ ಬನ್ರಿ ಇಂಥ ಮಿಷನ್ ಎಲ್ಲಿ ಇಲ್ಲ ರೀ ಪೂರ್ತಿ. ಹಾ ರೀ ಪೂರ್ತಿ ನಮ್ದು ಏನೈತೆ ಅಂತಂದ್ರೆ ವೇದಾದ. ಹಾ ರೀ ಯಾವ್ದಕ್ರಿ ಅಂತಂದ್ರೆ ಲೋಡ್ರಿಗೆ ಹಾಕ್ಬೇಕಂದ್ರೆ ಯೋಧಾ ಕಂಪ್ನಿ ಮಿಷನ್ ಬಟ್ ಯಾವ್ದು ಮಷಿನ್ ಲೋಡ್ರಿಗೆ ಸೆಟ್ ಆಗಂಗಿಲ್ಲ. ಕರೆಕ್ಟ್ ರೀ. ಅಲ್ಲಿ ಏನ್ ಮ್ಯಾಗ ಲೋಡ್ ಕಾಣಿಸ್ತ ನೋಡ್ರಿ. ಕನ್ವೇರ್ ಬೆಲ್ಟ್ 18 ಇಂಚ್ ಐತಿ ನಮ್ದು. ಕನ್ವೇರ್ ಬೆಲ್ಟ್ 18 ಇಂಚ್ ರೀ. 18 ಇಂಚ್ ಯಾವ ಕಂಪ್ನಿನೂ ಬರಂಗಿಲ್ಲ. ಇದಕ್ಕೆ ಎಷ್ಟು ಫ್ಯಾನ್ ಬರ್ತಾವ್ರಿ ಸರ್? ಇದಕ್ಕ ಮ್ಯಾಗ 4 ಬುಡಕ್ ಬಂದ್ರಿ. 5 ಫ್ಯಾನ್ ರೀ. 5 ಫ್ಯಾನ್ ಬರ್ತಾವ್ರಿ. ಬೇರೆ ಮಿಷನ್ದಾಗ ಮತ್ತ 4 ಫ್ಯಾನ್ ಬರ್ತಾವ್ರಲ್ಲ ರೀ. ಅವು ಬೇರೆ ರೀ ರೆಗ್ಯುಲರ್ ಅವ್ರು. ಇದು ಫುಲ್ ಹೆವಿ ಐತಲ್ರಿ. ಅದಕ್ಕೆ 5 ಫ್ಯಾನ್ ನೋಡ್ರಿ 5 ಫ್ಯಾನ್ ರೀ. ಇನ್ನೂ ತಕ ಯಾವ ಮಿಷನ್ಸ್ದಾಗ್ರಿ ಇಲ್ಲ ರೀ. ಇದ ಮೆಕ್ಕೆಜೋಳ ರೀ ಮತ್ತ ಗೊಂಜಾಳ ರೀ. ನಮ್ಮ ಸೈಡ್ ಹೇಳ್ಬೇಕಂದ್ರೆ ರೀ ಸೂರ್ಯಪಾನ ಬರ್ತೇನ್ರಿ. ಸೂರ್ಯಪಾನ ರೀ ಮೆಕ್ಕೆಜೋಳ ರೀ ಗೊಂಜಾಳ ರೀ ಮತ್ತ ಈಗ ನಿಮ್ ಸೈಡ್ ರೀ ಹಾಲರ್ ಅದಾರ ಇದಕ್ಕೆ ರೀ. ನೋಡ್ಬೋದ್ರಿ ಸರ್. ಮತ್ತೇನೇನು ಫ್ಯೂಚರ್ ಹೊಸದಾಗಿ ಇದ್ರೋಗ್ರಿ? ಇದೊಂದು ಮತ್ತೆ ಹೊಸದಾಗಿ ಅಡಿಷನ್ ಮಾಡ್ಯಾರ ನೋಡ್ರಿ. ಇದು ಎಲ್ಲ ಮಿಷನ್ದಾಗ ಇರಂಗಿಲ್ರಿ. ಇದು ಹಾ ರೀ ಹೊಸದಾಗಿ ರೀ. ಅಂದ್ರೆ ಇಲ್ಲಿ ಏನಾದ್ರಿ ಒಂದ್ ಸೈಡ್ ಬೀಳೋ ಸಲ ಮಾಡ್ಯಾರ ನೋಡ್ರಿ. ಈ ಸಿಸ್ಟಮ್ ರೀ ಇನ್ನೂ ತಕ ಯಾವ ಮಿಷನ್ಸ್ಗೆ ಬಂದೇ ಇಲ್ರಿ. ಕಂಪ್ನಿ ಫುಲ್ ಸ್ಟ್ಯಾಂಡರ್ಡ್ ರೀ. ಯಾವ ಮಾರ್ಕೆಟಿಂಗ್ ಜಾಸ್ತಿ ಇಲ್ರಿ. ಕರೆಕ್ಟ್ ರೀ. ಬೇಡಿಕೆನೂ ಭಾಳ ಐತಿ ಸರ್. ಬೇಡಿಕೆ ಭಾಳ ಐತ್ರಿ. ಏನು ಕಿರಿಕಿರಿ ಏನು ಇಲ್ರಿ. ಹಾ ರೀ ಏನು ಕಿರಿಕಿರಿ ಇಲ್ಲ ರೈತರಿಗೆ. ಟೆನ್ಷನ್ ಏನು ಇಲ್ಲ. ಈಗ ಹಾ ರೀ ಯೋಧಾ ಥ್ರೆಷರ್ ಚೆನ್ನಾಗಿದೆ ಸರ್ ಕಡೆ ಹೇಳದಾರ ನೋಡ್ರಿ. ಅಂದ್ರೆ ರೂಟಾವೇಟರ್ ಎಷ್ಟು ಸೇಲ್ ಮಾಡ್ರಿ ಯೋಧಾ ಕಂಪನಿ ಒಳಗ್ರಿ? ರೂಟಾವೇಟರ್ ಒಂದು 4,000 ಮೇಲೆ ಹೋಗ್ರಿ. 4,000 ಮ್ಯಾಲಗ್ರಿ. ನೋಡ್ರಿ ನಮ್ಮ ಇಡೀ ಕರ್ನಾಟಕ ಒಳಗ್ರಿ ಪೂರ್ತಿ ಈಗ ಇಷ್ಟು ಹೆವಿ ರೂಟಾವೇಟರ್ ಅದು ಎಲ್ಲಿ ಇಲ್ಲ ರೀ. ಅದಕ್ಕೆ ರೀ ಈಗ ಸದ್ಯ ಹೇಳ್ಬೇಕಂದ್ರೆ 4,000 ರೀ ರೂಟಾವೇಟರ್ ಸಕಟ ಸೇಲ್ ಮಾಡ್ರಿ. ಅದಕ್ಕೆ ರೀ ನೀವು ಇವತ್ತನ್ನ ಬಂದ್ರಿ ಚೆಕ್ ಮಾಡ್ಕೊಂಡ್ರಿ. ಆಯಾ ಡೀಲರ್ಗಳಿಗೆ ಹೋಗಿ ಚೆಕ್ ಮಾಡ್ಕೊಂಡ್ರಿ. ಈಗ ಹಂಗಾರಿ ನೀವು ತಗೊಳ್ಳೋರು ಇದ್ದಾರೆ ನೋಡ್ರಿ. ರೇಟ್ ಆಯ್ದ್ರಿ ಮಾತ್ರಿ ಹೋಗಿ ನೋಡ್ಬೇಕಾದ್ರೆ ನೋಡ್ರಿ ನಮ್ಮ ಪೂರ್ತಿ ಕರ್ನಾಟಕದಾಗ್ರಿ ಆಯಾ ಭಾಗಕ್ರಿ ಆಯಾ ಜಿಲ್ಲೆಗ್ರಿ ಒಬ್ಬೊಬ್ಬರೇ ಡೀಲರ್ ಇರ್ತಾರೆ. ನಿಮ್ಗೆ ಯಾವ ಡೀಲರ್ ಸಮೀಪ ಅದಾರ ನೋಡ್ರಿ ಅಲ್ಲಿ ಹೋಗಿ ನೀವು ಮಿಷನ್ ತಗೋಬಹುದ್ರಿ. ಎಲ್ಲ ರೇಟ್ ಅದು ಎಲ್ಲ ಚೌಕಶಿ ಮಾಡಬಹುದ್ರಿ. ನಾನ್ ನಿಮ್ಗ್ರಿ ಆಯಾ ಡೀಲರ್ದ್ರಿ ನಂಬರ್ ಹೇಳ್ತೀನಿ ನೋಡ್ರಿ. ನಿಮ್ಗೆ ಯಾರು ಸನಿ ಆದ್ ನೋಡ್ರಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ರಿ. ರೇಟ್ ಅದು ವಿಚಾರಣೆ ಮಾಡ್ರಿ. ನಂಬರ್ ಹೇಳ್ತೀನಿ ನೋಡ್ರಿ. ಚಿತ್ರದುರ್ಗ 9740440453. ಇನ್ನೊಂದು ನಂಬರ್
7760977919 ರೀ. ವಿಜಯಪುರ 9980131151. ಅಥಣಿ 9901170290. ಇನ್ನೊಂದು ನಂಬರ್ 9008614318 ರೀ. ಜಮಖಂಡಿ 9632916011. ಬಳ್ಳಾರಿ 9986456256. ಕೊಪ್ಪಳ 7204415215 ರೀ. ಇನ್ನೊಂದು ನಂಬರ್ 9886096528 ರೀ. ಇನ್ನೊಂದು ನಂಬರ್ 9611116112. ಬೆಳಗಾವಿ 8861029744. ಇನ್ನೊಂದು ನಂಬರ್ 7204998844. ಹಾವೇರಿ 9164950671. ಇನ್ನೊಂದು ನಂಬರ್ 9448620231. ಧಾರವಾಡ 9902595072. ಇನ್ನೊಂದು ನಂಬರ್ 9880286673. ಗದಗ್ 9964625699. ಇನ್ನೊಂದು ನಂಬರ್ 8748945132. ನಾವು ಮಾರಾಟ ಮಾಡುವುದಕ್ಕಿಂತ ಕರ್ನಾಟಕದಲ್ಲಿ ನಮ್ಮ ಯೋಧಾ ಕಂಪನಿ ವಸ್ತು ಎಲ್ಲೇ ಕೆಲಸಕ್ಕೆ ಹೋದಾಗ ಕೂಡ ಅಲ್ಲಿ ಅವರಿಗೆ ಸರ್ವಿಸ್ ಸಿಗ್ಬೇಕು, ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಒಂದು ಸೇಲ್ಸ್ ಅಂಡ್ ಸರ್ವಿಸ್ ಎಲ್ಲ ಇದ್ರಿ ನೋಡ್ಬೋದ್ರಿ. ಈಗೆಲ್ಲ ಹೇಳಾರಿ ನಮ್ಮ ಇಡೀ ಕರ್ನಾಟಕ ಅದಂದ್ರಿ ಇಷ್ಟು ಹೆವಿ ಕ್ವಾಲಿಟಿ ರೀ, ಎಲ್ಲಿ ಅಂದ್ರೆ ಎಲ್ಲಿ ಇರ್ಲಾಕ್ ಸಾಧ್ಯ ಇಲ್ರಿ. ಚೆಸ್ಸಿ ಇದು ನೋಡ್ಬೋದ್ರಿ. ಅಂದ್ರೆ ಈಗ ಸರ್ ರೈತರ ಆಲ್ಮೋಸ್ಟ್ ಈಗ ಮೊದಲದು ಎಲ್ಲ ಮಿಷಿನ್ ಯೂಸ್ ಮಾಡಿರ್ತಾರೆ. ಈಗ ನಿಮ್ಮ ಮಿಷಿನ್ ತೊಗೊಳೋಣ ಏನ್ ಅನಿಸಿಕೆ ಐತಿ ರೈತರದ್ರಿ? ಎಲ್ಲಾ ರೈತರ ಕಡೆಯಿಂದನು ಅಂದ್ರೆ ಪ್ರತಿ ವರ್ಷ ಈಗ ಕಮ್ಮಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಹತ್ರ ಯೋಧಾ ಕಂಪನಿ ಬಂದ್ಬಿಟ್ಟು 3 ವರ್ಷ ಆಯ್ತು. 1 ವರ್ಷಕ್ಕೆ ನಾವು ಕಮ್ಮಿ ಅಂತಂದ್ರು 400ರಿಂದ 500 ಮಷಿನ್ಗಳನ್ನ ಸೇಲ್ ಮಾಡಿದ್ವಿ. ಟೋಟಲ್ 2400 ಚಿಲ್ಲರ ಮಷಿನ್ಗಳು ಇಲ್ಲಿವರೆಗೂ ನಾವು ಸೇಲ್ ಮಾಡಿದೀವಿ. ಒಂದು ಮಷಿನ್ ನಿಂದನು ಮೇಜರ್ ಸಣ್ಣ ಪುಟ್ಟ ತೊಂದರೆಗಳನ್ನ ಬಿಟ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವುದೂ ನಮಗ ಒಂದು ಎದುರಾಗಿಲ್ಲ, ಬರೋದು ಇಲ್ಲ. ನಾವ್ ಹೇಳ್ತಾ ಇಲ್ಲ, ರೈತರು ಕೂಡ ರೈತರು ಹೇಳ್ತಾರೆ. ಅಂದ್ರೆ ಈಗ ಹೇಳ್ಬೇಕಂದ್ರೆ ರೂಟರ್ ಏನದಾವ ನೋಡ್ರಿ, ಅನೇಕ ಕಂಪನಿ ಅದಾವ್ರೆ. ಆದ್ರೆ ರೈತರು ಯೋಧಾ ಕಂಪನಿ ಯಾಕೆ ಒಯ್ಲಾಕ ಏನು ಕಾರಣ ಐತ್ರಿ? ಅದ ಸ್ಪೀಡ್ ವೇರಿಯೇಷನ್ ಇಂಪಾರ್ಟೆಂಟ್. ಮೇನ್ ಅಲ್ಲಿ ಕೆಳಗಡೆ ಬಾಟಮ್ ನಲ್ಲಿ ಇರ್ತಕ್ಕಂತ ಆಯಿಲ್ಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಅದೇ ಸ್ಪೆಷಲಿಸ್ಟ್ ನಮ್ಮ ರೋಟೋವೇಟರ್. ಸರ್ ಈಗ ನಿಮ್ಮ ರೂಟೋವೇಟರ್ ಯೋಧಾ ಕಂಪನಿ ರೂಟೋವೇಟರ್ ಒಳಗ್ರಿ ಎಷ್ಟು ಫೂಟ್ ಇರೋದು ಎಷ್ಟು ಫೂಟ್ ತಕ ಅದಾವ್ರಿ? ಯೋಧಾ ಕಂಪನಿ ರೋಟೋವೇಟರ್ ಒಳಗೆ 3 ಫೀಟ್ನಿಂದ 13 ಫೀಟ್ಗಳವರೆಗೂ ರೋಟಾವೇಟರ್ ನಮ್ಮ ಕಡೆಗೆ ಲಭ್ಯವಿರುತ್ತವೆ ನೋಡ್ರಿ. ಯೋಧಾ ಕಂಪನಿ ಒಳಗ್ರಿ HP ಗೆ ಎಷ್ಟು HP ಗಾಡಿಗೆ ಎಷ್ಟು ಫೀಟಿನ ರೋಟಾವೇಟರ್ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿಬಿಟ್ಟು ನಾವು ಕೊಡ್ತೀವಿ. ಅದರಲ್ಲಿ ಹೆವಿ ಡ್ಯೂಟಿ ಒಂದು ಕ್ವಾಲಿಟಿ, ರೆಗ್ಯುಲರ್ ಅಂತ ಹೇಳಿ ಒಂದು ಕ್ವಾಲಿಟಿ, 2 ಕ್ವಾಲಿಟಿ ರೋಟಾವೇಟರ್ಗಳು ಎಲ್ಲಾ ಫೀಟ್ಗಳಲ್ಲೂ ಲಭ್ಯವಿದ್ರೆ ನೋಡ್ರಿ. 3 ಫೀಟ್ ಹಿಡಿದ್ರಿ 13 ಫೂಟ್ ನೋಡ್ರಿ. 13 ಫೂಟ್ ತಗರಿ ನಿಮ್ಗೆ ರೂಟೋವೇಟರ್ ಸಿಗ್ತಾವ್ರಿ. ಅಂದ್ರೆ ರೂಟೋವೇಟರ್ ಒಳಗೆ ಏನೇನು ಹೊಸದ ಫ್ಯೂಚರ್ ಐತ್ರಿ? ಈಗ ಹೊಸ ಫ್ಯೂಚರ್ ನಮ್ಮ ರೋಟೋವೇಟರ್ ಸ್ಪೆಷಲಿಸ್ಟ್ ಅಂತಂದ್ರೆ GNA ಗೇರ್ ಬಾಕ್ಸ್, ಸ್ಪೀಡ್ ವೇರಿಯೇಷನ್, ಮೂರನೇದಾಗಿ ಇಂಪಾರ್ಟೆಂಟ್ ಅಂದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಅಂದ್ರೆ ಪದೇ ಯಾವುದು ಆಯಿಲ್ ಸೀಲ್ ಹೋಗುವಂತ ಸಮಸ್ಯೆಗಳು ಬರ್ತಾವಲ್ಲ, ಆ ಸಮಸ್ಯೆಗಳಿಗೆ ನಮ್ಮ ರೋಟೋವೇಟರ್ನೊಳಗೆ ಮೆಕ್ಯಾನಿಕಲ್ ಆಯಿಲ್ ಸೀಲ್ ಅಂತ ಹೇಳಿ ಆಯಿಲ್ ಸೀಲ್ ಅನ್ನ ಒಂದು ಎಕ್ಸ್ಟ್ರಾ ಆಯಿಲ್ ಸೀಲ್ ಅನ್ನ ಫಿಟ್ ಮಾಡಿದ್ದೀವಿ. ಆ ಆಯಿಲ್ ಸೀಲ್ ರೆಗ್ಯುಲರ್ ಆಯಿಲ್ ಸೀಲ್ ವರೆಗೂ ತಿರುಗುವಾಗ ಬರ್ತಕ್ಕಂತ ಸಣ್ಣ ಹಳ್ಳುಗಳನ್ನ ಹೋಗಿ ಟಚ್ ಮಾಡದೇ ಇರುವ ಹಾಗೆ ಮೇಂಟೈನ್ ಮಾಡಿದ್ರಿ. ಅದೇ ನಮ್ಗೆ ಇಂಪಾರ್ಟೆಂಟ್. ಪೌಡರ್ ಕೋಟಿಂಗ್ ವಿತ್ ಕಲರ್ ಕೂಡ ಪೌಡರ್ ಕೋಟಿಂಗ್ ನಲ್ಲಿ ತಯಾರಾಗ್ತದೆ ನೋಡ್ರಿ. ಫಿನಿಶಿಂಗ್ ಅದು ನೋಡಬಹುದ್ರಿ, ಪೌಡರ್ ಕೋಟಿಂಗ್ ದಾಗ ಇದ್ರೆ ಇಂಪಾರ್ಟೆಂಟ್ ಗಿಂತ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್. ಕರೆಕ್ಟ್ ರೈತರು ಅದೇ ಇಂಪಾರ್ಟೆಂಟ್. ರೈತರ ಕಡೆಯಿಂದ ನಮಗೆ ಯಾವುದೇ ತೊಂದರೆಗಳು ಬರದೇ ಹಾಗೆ ಅದು ಪರ್ಫಾರ್ಮೆನ್ಸ್ ನೀಡ್ತಾ ಇತ್ತು ಅಂದ್ರೆ ರೈತರು ನಮ್ಮ ಹತ್ರ ಕಿರಿಕಿ ಬರೋದೇ ಇಲ್ಲ. ಅದು ನಮಗೆ ಇಂಪಾರ್ಟೆಂಟ್. ಚೆನ್ನಾಗಿ ಅಂದ್ರೆ ಈಗ ಪೂರ್ತಿ ಇಂಡಿಯಾದಾಗ ಅನೇಕ ನಮ್ನಿ ರೂಟೋವೇಟರ್ ಕಂಪನಿಗಳು ಅದಾವ್ರಿ. ಆದ್ರೆ ಇಂಥ ಗೇರ್ ಬಾಕ್ಸ್ ಅವ್ರೆಲ್ಲ ಯಾಕೆ ಹಾಕಿಲ್ಲ, ನೀವ್ ಯಾಕೆ ಹಾಕಿರೇನ ರೀ? ರೇಟ್ ನಲ್ಲಿ ವೇರಿಯೇಷನ್ ಆಗುತ್ತಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಕಂಪನಿಯವರು ತಲೆಯೊಳಗೆ ಇರ್ತದಲ್ಲ, ಅದನ್ನ ಎಲ್ಲಾ ಕಂಪನಿಯವರು ಅದನ್ನ ಮೇಂಟೈನ್ ಮಾಡಕ್ ಸಾಧ್ಯ ಆಗಂಗಿಲ್ಲ. ಯೋಧಾ ಕಂಪನಿಯವರು ಅದನ್ನ ಮೇಂಟೈನ್ ಮಾಡ್ತಾರೆ ನೋಡ್ರಿ. ಯೋಧಾ ಕಂಪನಿ ಒಳಗ್ರಿ ರೈತರಿಗೆ ಅಂತ ಹೇಳಿರಿ ಇಂಥ ಗೇರ್ ಬಾಕ್ಸ್ ನಿಮಗೆ ಎಲ್ಲಿ ಅಂದ್ರೆ ಎಲ್ಲಿ ಸಿಗಂಗಿಲ್ರಿ. ಆದ್ರೆ ಇದು ಒಂದ ಕಂಪನಿ ಒಳಗೆ ಪೂರ್ತಿ ಇಂಡಿಯಾ ಒಳಗ್ರಿ ಇದು ಒಂದ ಕಂಪನಿ ಒಳಗ್ರಿ ಆ ಗೇರ್ ಬಾಕ್ಸ್ ಅವೈಲೇಬಲ್ ಐತ್ರಿ.
ನೋಡ್ಬೋದ್ರಿ ಹಾಂ ರೀ ನೋಡಿ ಸರ್ ಹೇಳತ್ತಾರ सर आप बोलो GNA गियरबॉक्स। GNA गियरबॉक्स है सर नमस्ते नमस्ते जी। हाँ योद्धा रोटावेटर लुधियाना में बनता है। हाँ रे इसकी खासियत ये है कि इसका GNA गियरबॉक्स यूज करते हैं, GNA गियरबॉक्स जो वर्ल्ड फेमस है। वर्ल्ड फेमस GNA गियरबॉक्स, GNA गियरबॉक्स इसका पूरा ट्रांसमिशन GNA का है GNA का है और इसका पाउडर कोटेड रोटावेटर है। पाउडर कोटेड रोटावेटर है हाँ जी, इसको भट्टी में पकाने के बाद, हाँ रे पाउडर कोट करने के बाद इसका लाइफ बढ़ जाता है। पेंट का लाइफ क्वालिटी बहुत अच्छा है पेंट का बहुत क्वालिटी अच्छा है और इसका जो मैकेनिकल सील है वो यूज करते हैं। मैकेनिकल से मैकेनिकल सील, उसमें लीकेज का प्रॉब्लम नहीं है। लीकेज हाँ जी, ब्लेड बहुत अच्छा है। ब्लेड बहुत अच्छा है सर हाँ जी, ये बोरन स्टील का ब्लेड है, बोरन स्टील। बोरन स्टील ನೋಡ್ರಿ ಬ್ಲೇಡ್ ಏನೈತಿ ನೋಡ್ರಿ ಬೋರಾನ್ ಸ್ಟೀಲ್ ಐತೈತಿ ನೋಡ್ರಿ ಸರ್ इसका मैन्युफैक्चर किधर होता है सर लुधियाना पंजाब। ನೋಡ್ರಿ ಇದರ ಮ್ಯಾನುಫ್ಯಾಕ್ಚರ್ ಐತಿ ನೋಡ್ರಿ ಯೋದ್ಧಾ ಕಂಪ್ನಿ ರೀ ಲುಧಿಯಾನ ರೀ ಪಂಜಾಬ್ ಒಳಗ್ರಿ ಮ್ಯಾನುಫ್ಯಾಕ್ಚರ್ ಆತದ ನೋಡ್ರಿ ನಮ್ಮ ಇಡೀ ಇಂಡಿಯಾ ಒಳಗ್ರಿ ಇಷ್ಟು ಹೈಯೆಸ್ಟ್ ಕ್ವಾಲಿಟಿ ರೀ ಮತ್ತು ಇಷ್ಟು ಹೆವಿ ಡ್ಯೂಟಿ ರೀ ಮತ್ತು ಇಷ್ಟು ಹೆವಿ ಕ್ವಾಲಿಟಿ ರೀ ಎಲ್ಲಿ ಅಂದ್ರೆ ಎಲ್ಲಿ ಸಿಗಂಗಿಲ್ಲ ರೀ ನುಸ್ತಾ ನಿಮಗೆ ಯೋದ್ಧಾ ಕಂಪ್ನಿ ಒಳಗೆ ಸೇದ್ರಿ ಅದಕ್ಕೆ ಅನ್ನೋದ್ರಿ ಯೋದ್ಧಾ घर घर योद्धा, हर घर योद्धा। ಹಂಗಾಗಿ ಇಡ್ರಿ ರೈತರು ಬಂದಾರ ನೋಡ್ರಿ ಯಾವ್ರದಿಂದ ಬಂದಾರ ಕೇಳೋಣ ಬರ್ರಿ ಅನಾರ ನಮಸ್ಕಾರ ಏನಾರಿ ಅನ್ನಾರಿ ಯಾವ್ರದಿಂದ ಬಂದಿರ ಏನಾರಿ ಹತ್ತನಿಂದ ಬಂದಿರ ಏನಾರಿ ನೋಡ್ರಿ ಅನ್ನಗಳ್ರಿ ಹತ್ತನಿಂದ ರೈತರು ಬಂದಾರ ನೋಡ್ರಿ ಅನ್ನಾರ ಈಗ ರೂಟಾವೇಟರ್ ನೀವು ಬೇರೆ ಕಂಪ್ನಿ ಯೂಸ್ ಮಾಡಿದಿರ ಈಗ ರೀ ಈಗ ರೀ ಈ ರೂಟಾವೇಟರ್ ನೋಡ ನಿಮ್ಗೆ ಏನು ಅನ್ಸ್ರಿ ಅಣ್ಣ ಏನೇನು ಕ್ವಾಲಿಟಿದು ಏನು ಅನ್ಸ್ರಿ ಅಣ್ಣ ನಿಮ್ಗೆ ರೀ ಬೇರೆ ರೂಟಾವೇಟರ್ಗಿಂತ ಬನ್ರಿ ಹಾಂ ರೀ ಅದ್ರಿಗೆ ಚಲೋ ಅನ್ಸತ್ರಿ ಅಣ್ಣ ಕ್ವಾಲಿಟಿ ಚಲೋ ಇದ್ರಿ ಅಣ್ಣ ಹೆವಿದು ಅನ್ಸಿದ್ರಿ ಅಣ್ಣ ಫುಲ್ ರೀ ನೋಡ್ರಿ ಅದಕ್ಕೆ ಬೇರೆ ಕಂಪ್ನಿಗಿಂತ ಬನ್ರಿ ಅಗದಿ ಫುಲ್ ಹೆವಿ ಅನ್ಸಿದೈತೆ ರೀ ರೈತರು ಹೇಳ್ಯಾರ ನೋಡ್ರಿ ಈಗ ನೀವು ಬೇರೆ ಕಂಪ್ನಿ ಮಿಷಿನ್ ರೂಟಾವೇಟರ್ ಯೂಸ್ ಮಾಡ್ತೀರಿ ನೋಡ್ರಿ ಬೇರೆ ರೂಟಾವೇಟರ್ ಯೂಸ್ ಮಾಡ್ತಾರೆ ಅನ್ನಾರ ಈಗ ಸದ್ಯ ನೀವು ಮುಂದದು ಇದು ತೊಗೊಳಕ್ಕೆ ಇಷ್ಟಪಡ್ತೀರಣ್ಣ ನೋಡ್ರಿ ರೈತರ ಹೇಳ್ಯಾರ ನೋಡ್ರಿ ಫುಲ್ ಹೆವಿ ಕ್ವಾಲಿಟಿ ರೂಟಾವೇಟರ್ ಐತ್ರಿ ಅದಕ್ಕೂ ಹಂಗ ನೋಡ್ರಿ ಯೋದ್ಧಾ ಮಿಷನ್ ತೊಂದಾರ ಇಲ್ರಿ ಅನ್ನಾಗಳ್ರಿ ಅನ್ನಾರ ನಮಸ್ಕಾರ ರೀ ಅನ್ನಾರ ಯಾವ ರೀ ಇಂಡಿ ತಾಲೂಕ್ ಸಾಲೋಟಿ ಬಿಜಾಪುರ ಡಿಸ್ಟಿಕ್ ಬಿಜಾಪುರ ಡಿಸ್ಟಿಕ್ ರೀ ಸಾಲೋಟಿ ಗ್ರಾಮ ರೀ ನೋಡ್ರಿ ಅನ್ನಾರ ಈಗ ಮಾನಿ ಮಿಷನ್ ಓದಿರಿ ನಾ ಹೆಂಗೆ ಅನ್ಸಿದ್ರಿ ಅಣ್ಣ ಚಲೋ ಅದ್ರಿ ಚಲೋ ಅದ ಸರಿ ಏನ್ ತೊಂದ್ರೆ ಇಲ್ಲ ಹಾಂ ರೀ ಹಾಕೋದೇ ಪುರೋಟ ಆಗಲ್ಲ ಹಾಂ ರೀ ನಾ ಜೆಸಿಪಿ ಹಾಕ್ಬೇಕು ನಾವು ವಾಶ್ ಹೋಗ್ತಾರೆ ಒಣಗಿತ್ತಂದ್ರ ಒಣಗಿತ್ತಲೋ ರೀ ಒಣಗಿತ್ತಂದ್ರ ತಾಸಿಗೆ 70 ಅಂತ ತೆಗ್ದಿವ್ರಿ ಹಾಂ ರೀ ನಾ 70 ಅಂತ ತೆಗ್ದಿರಿ ಒಣಗಿದ್ರು ಹಾಂ ರೀ ಅಷ್ಟು ಜಗದ್ರಿ ನಾ JCB ಹಚ್ಚಾಡ್ರಿ ಭಾಳ ಜಗದ್ರಿ ಯಾಕ ಪುರೋಟ ಇಲ್ಲ ಹಾಂ ರೀ ತೋರಿಸ್ಲಿಣ್ಣ ನೋಡ್ರ ಅನ್ನಗಳು ಮಿಷನ್ ತೊಂದ್ರಿ ಒಟ್ಟ ಜನ ಸಾಲ್ವಲ್ರಿ JCB ಬೇಕಾಗಿದ್ರೆ ಅಷ್ಟು ಹೆವಿ ಜಗಳ ಆದ್ ನೋಡ್ರಿ ಮಿಷನ್ ರೀ ಅನ್ನಗಳು ಇಲ್ಲಿ ಐತ್ರಿ ತೋರ್ಸು ನಿಮಗೆ ರೀ ಅನ್ನಗಳು ಒಂದಾರಿ ಈಗ ಮನೆ ಮಿಷನ್ ತೊಂದ್ರಿ ಆ ಕಾರಣಕ್ಕೆ ಭಾಳ ಅಂದ್ರೆ ಭಾಳ ಹೆವಿ ವರ್ಕ್ ಅಲ್ಲಾದ್ರಿ ಅಲ್ರಿ ಎಲ್ಲ ಮಿಷನ್ಗಳು ಟಕ್ಕರ್ ಕೊಡ್ಲಾತಿರನ್ರಿ ನಿಮ್ಮ ಭಾಗದಾಗ ರೀ ನಮ್ಮಲ್ಲಿ ಎಲ್ಲ ಮಿಷನ್ ಅವ್ರು ಆದ್ರೂ ಹೆಚ್ಚಿಗೆ ಆದ್ರಿ ಸತ್ತ ಹಾಂ ರೀ ಎಲ್ಲ ಮಿಷನ್ಗಿಂತ ಹೆಚ್ಚಿಗೆ ಐತ್ರಿ ಎಲ್ಲ ಮಿಷನ್ ಹೆಚ್ಚಿತ್ತು ಹಾಂ ರೀ ನೋಡ್ರಿ ಅಲ್ಲಿ ಯಾರು ಬಂದ್ರು ನೋಡ್ಬಾ ಅಂತೇಳಿ ಸಾಲೋಟಿಗೆ ಅವ್ರ ಮಿಷನ್ ಹಾಂ ರೀ ನೋಡ್ಬೋದ್ರಿ ಇಲ್ಲಿ ಮಾಲಕರೆಲ್ಲ ನೋಡ್ಬೋದ್ರಿ ಏನು ಕ್ಯಾಟ್ ಜಗಳ ಆಯ್ತು ನೋಡ್ರಿ ಅಲ್ಲಿ ವಿಡಿಯೋ ಮಾಡ್ಯಾರಿ ಕಾಲೇ ಓದ್ತಾರೆ ಹಾಂ ರೀ ಮೊನ್ನೆ ಹೋದಾರ ಮಿಷನ್ ರೀ ಅದನ್ರಿ ಅಷ್ಟು ಹೆವಿಲೇ ಜಗಳ ಆಯ್ತು ನೋಡ್ರಿ ಮಿಷನ್ ನೋಡ್ರಿ ವಿಡಿಯೋದಾಗ ಕಾಣಿಸ್ತೈತಿ ನಿಮಗೆ ರೀ ಈ ವಿಡಿಯೋ ಹಾಕ್ತೇನೆ ರೀ ನಿಮಗೆ ರೀ ನೋಡ್ರಿ ಮಾಲಕರ ಈಗ ಮಿಷನ್ ಹೋದ ಹೇಳಿದ್ರಿ ನಿಮಗೆ ಅಗದಿ ಚಲೋ ಅನ್ಸಿದ್ರಿ ಏನ್ ತೊಂದ್ರೆ ಇಲ್ಲ ಹಾಂ ರೀ ತೊಂದ್ರೆ ಇದ್ರೆ ನಾವು ಹೇಳ್ತಿದ್ದೇವೆ ಕರೆಕ್ಟ್ ಐತಿ ಆದ್ರೆ ಈಗ ಮಿಷನ್ ಆಗೋದಿಲ್ರಿ ಈಗ ಹಾಂ ರೀ ನಾವು ಮತ್ತೆ ಹೋಗಿದ್ರೆ ಮತ್ತೆ ನಾವು ಪೈಪ್ ಹಚ್ಚಿ ಮತ್ತೆ ಹಿಂಗೆಲ್ಲ ಆರ್ಟಿಷನ್ ಮಾಡ್ತಿದ್ದೇವೆ ಕರೆಕ್ಟ್ ಪೈಪ್ ಹಚ್ಚಿದಾರೆ ಪೈಪ್ ಕುಡ್ಸಿದೇವ್ರಿ ಕಾಳು ದೂರ ಬಂದ್ಬಿಡಂಗ ನೋಡ್ರಿ ಮಾಲಕರಿ ಒಟ್ಟರಿ ಹಾಕಿದವ್ರಿ ಗಾಡಿ ಎಷ್ಟು RPM ಮ್ಯಾಗ ನಳಿಯತಾರ ಈಗ ಸದ ಮಿಷನ್ ರೀ 11 10 11 ಒಟ್ಟರಿ ಈಗ ಬೇರೆ ಮಿಷನ್ ಅದು ಎಲ್ಲ 15 16 ತೋತಾವ್ರಿ ಹಾಂ ರೀ 12 RPM ನಮ್ಮ ಸುರ 744 AP ಹಾಂ ರೀ 12 RPM ಮಾಡಿದ್ರಿ ಅಷ್ಟು ಸ್ಮೂತ್ ನಳಿ ಅದ್ರಿ ಇದು ಮಿಷನ್ ರೀ ನೋಡ್ರಿ ರೈತರ ಹೇಳ್ಯಾರಿ ಇಷ್ಟ ಮಿಷನ್ ರೀ ಒಟ್ಟ ಹೇಳ್ಬೇಕಂದ್ರೆ ರೀ ತೆನಿದು ಒಯ್ಯಾಗ ರೀ ಬುಲ್ಡೋಸರ ಬೇಕಲ್ಲ ಆದ್ರಿ ಅಷ್ಟು ಜಗಳ ಸ್ಪೀಡ್ ರೀ ಅದಕ್ಕೆ ಅನ್ನೋದ್ರಿ ಯೋದ್ಧ ರೀ ಯೋದ್ಧ ಮಿಷನ್ ತೊಗೊಳೋರು ಏನು ಹೇಳಕ್ ಇಷ್ಟಪಡ್ತೀರಿ ಚಲೋ ತಗೋಬಹುದು ಹಾಂ ರೀ ತಗೋ ರಿಸಲ್ಟ್ ಚಲೋ ಐತ್ರಿ ನಮ್ಮ ನಂಬರ್ ತಗೋರಿ ಆದ್ರೆ ಹಾಂ ರೀ ಫೋನ್ ಮಾಡಿ ನಾವು ಊರಾಗ ಬಂದು ನೋಡಿ ಚೆಕ್ ಮಾಡಿ ಕರೆಕ್ಟ್ ರೀ ಬೆಳೆಸ್ ತಗೋ ಅಂತೇಳಿ ನೋಡ್ರಿ ಸಾಲೋಟಿ ಒಳಗೆ ಅನ್ನಗಳು ಊರು ಐತ್ರಿ ಅಲ್ಲಿ ಹೋಗಿ ಇಸ್ಕಡೆ ನೀವು ನೋಡ್ಬೋದ್ರಿ ಕನ್ನಾರೆ ನೋಡ್ಸಿಕೆ ರೀ ತೊಗೋಬೋದ್ರಿ ನೀವು ಮಿಷನ್ ರೀ ಅಷ್ಟು ಹೆವಿ ಕ್ವಾಲಿಟಿ ಐತ್ರಿ ಯೋದ್ಧ ಇದ್ದಾರೆ ಅಂತ ಹಂಗಾರಿ ಇದು ಈ ಮಿಷನ್ ಕ್ವಾಲಿಟಿ ಹೆಂಗೈತ್ರಿ ಇದು ಚಲೋ ಅದು ಹಾಂ ರೀ ಚಲೋ ಮಾಡ್ತಾರೆ ಹೆವಿ ಒಳಗದು ರೀ ಹೆಂಗ್ರಿ ಇಲ್ಲ ಸ್ವಚ್ಛ ಮಾಡ್ತಾರೆ ಅದಲ್ಲ ನಮ್ಮಲ್ಲಿ ಈಗ ಆಲ್ರೆಡಿ ಹಾಂ ರೀ ಸ್ವಚ್ಛ ಮಾಡಿ ಹಂಗೆ ನಾವು ತೊಂದರೆ ಬಂದಿಲ್ಲ ಈಗ ಒಟ್ನಾಗ ಕಾಳು ಹೊಡೆಯೋದು ಹಾಂ ರೀ ಕಾಳು ಹೊಡೆಯೋದು ಈಗ ಏನು ಮಾಡಲ್ಲ ಕರೆಕ್ಟ್ ನೋಡ್ರಿ ಅನ್ನಗಳು ಇದು ಫುಲ್ ಹೆವಿ ಇದಾವ್ರಿ ಫುಲ್ ಹೆವಿ ರೀ ಹಾಂ ರೀ ನಮಸ್ಕಾರ ಯಾವ್ರಿ ತಾಲೂಕು ಹಾಂ ರೀ ನಿಮ್ದು ಯಾವ್ರ ರೀ
ಎಲ್ಲ ಟ್ರೇ ಅಂದ್ರೆ ಹೆಂಗೈತಿ ಕ್ವಾಲಿಟಿ ರೀ ಯೋಧ ಕಂಪ್ನಿಯವ್ರಿ ಭಾರಿ ಹಾರನ ಎಕ್ದಮ್ ಭಾರಿ ಹೆವಿ ಐತಿಲ್ರಣ್ಣ ಹಾರನ ಇಂಥವು ಎಲ್ರಿ ಮೊದಲು ನೋಡ್ರಿನ ಇಷ್ಟು ಹೆವಿ ರೀ ಎಲ್ಲಿ ನೋಡಿಲ್ರಿ ನೋಡ್ರಿ ರೈತರು ಬಂದಾರ ನೋಡ್ರಿ ಫುಲ್ ಅಗದಿ ಹೆವಿ ಕ್ವಾಲಿಟಿ ಇದಾವ ನೋಡ್ರಿ ಹಂಗ ಈ ಸೈಡ್ ಎಲ್ಲ ರೈತರು ನೋಡ್ಬೋದ್ರಿ ಎಲ್ಲ ನಿಂತ್ರಿ ಅಗದಿ ಹೆವಿ ಕ್ವಾಲಿಟಿ ಇದಾವ್ರಿ ಅನ್ನ ಇಷ್ಟೆಲ್ಲ ನಿಂತ್ರಿ ಇಲ್ಲೆಲ್ಲ ಇಷ್ಟು ದಟ್ ನಿಂತ್ರಿ ಈಗ ರೈತರು ಬಂದಾರ ನೋಡ್ರಿ ಅನ್ನಾರ ಯಾವ್ರಿ ಪಾಲ್ವಾರಿ ಮಿಷನ್ ಕ್ವಾಲಿಟಿ ಹೆಂಗ ಅದಾವ್ರಿ ಹಾ ರೀ ಫುಲ್ ತಿಂಡಿಲ್ಲ ಅದಾವ್ರಿ ನೋಡ್ರಿ ಅನ್ನಗಳು ಎಲ್ಲ ರೈತರ ಹೇಳದಾರಿ ಮಿಷನ್ ಅದು ಫುಲ್ ಹೆವಿ ಕ್ವಾಲಿಟಿ ಫುಲ್ ತಿಂಡಿಲ್ಲ ಅದಾವ ಅಂತ ಹೇಳದಾರ ನೋಡ್ರಿ ಈಗ ರೈತರದು ಇವು ಮಿಷನ್ ತೊಗೊಳಕ್ ಹೆಂಗ ಐತ್ರಿ ನಿಮ್ ಲೆಕ್ಕ ಚಲೋ ಐತ್ರಿ ಹಾ ರೀ ನೀವು ಏನ್ ತೊಗೊಳೋ ಪ್ಲಾನ್ ಮಾಡ್ರಿ ರೂಟರ್ ರೀ ನಡೀತೀರಣ್ಣ